ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣ, ಬಿಕೆ ಸಿಂಗ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿದ ಸರ್ಕಾರ. ಟ್ವೀಟ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ. ಯಾವುದೇ ಹಸ್ತಕ್ಷೇಪವಿಲ್ಲದೆ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆಯಾಗುತ್ತೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋದ ಬಗ್ಗೆ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ. ಕಡಿಮೆ ಬರ ಪರಿಹಾರ ವಿರೋಧಿಸಿ ಸಿಡಿದೆದ್ದ ರಾಜ್ಯ ಕಾಂಗ್ರೆಸ್. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಕೇಂದ್ರದ ವಿರುದ್ಧ ಪ್ರತಿಭಟನೆ. ಪೂರ್ಣ ಪ್ರಮಾಣದ ಪರಿಹಾರ ಬಿಡುಗಡೆಗೆ ಒತ್ತಾಯಿಸಿ ಹೋರಾಟ. ಕೇಂದ್ರದ ವಿರುದ್ಧ ಚೊಂಬು ಪ್ರದರ್ಶಿಸಿ ಕಾಂಗ್ರೆಸ್ ಆಕ್ರೋಶ. ಚೊಂಬು ಪ್ಲಕಾರ್ಡ್ ಹಿಡಿದು ಘೋಷಣೆ ಕೂಗಿದ ಕೈ ನಾಯಕರು. ಅರಸು ಪ್ರತಿಮೆಯವರೆಗೂ ಪಾದಯಾತ್ರೆ ನಡೆಸಿ ಕೇಂದ್ರದ ವಿರುದ್ಧ ಧಿಕ್ಕಾರ. ಇವತ್ತು ಕರುನಾಡಿನಲ್ಲಿ ಮತ್ತೆ ಪ್ರಧಾನಿ ಮೋದಿ ಮೇನಿಯಾ. ಉತ್ತರ ಕರ್ನಾಟಕ ಭಾಗದಲ್ಲಿ ಮೋದಿ ಭರ್ಜರಿ ಪ್ರಚಾರಕ್ಕೆ ವ್ಯೂಹ. 2 ದಿನ 5 ಸಮಾವೇಶ, 14 ಕ್ಷೇತ್ರದ ಮೇಲೂ ಬೀರಲಿದೆ ಪರಿಣಾಮ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ಶಿರಸಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆ. ಸಮಾವೇಶದ ಹಿನ್ನೆಲೆ 2480ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಮಾರಿಕಾಂಬಾ ಕ್ರೀಡಾಂಗಣ ಸುತ್ತಮುತ್ತ ರಸ್ತೆಗಳಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್. ಸಂಜೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವಿಜಯನಗರ ಜಿಲ್ಲೆಯಲ್ಲಿ ಮೋದಿ ಹವಾ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಅಭ್ಯರ್ಥಿಗಳ ಪರ ಮತಬೇಟೆ. ಸ್ನೇಹಿತ ಶ್ರೀರಾಮುಲು ಗೆಲುವಿಗಾಗಿ ಶಾಸಕ ಜನಾರ್ದನ ರೆಡ್ಡಿ ಸರ್ಕಸ್. ಉತ್ತರ ಕರ್ನಾಟಕ ಭಾಗದಲ್ಲಿ ಕುಮಾರಸ್ವಾಮಿಗೆ ಹೆಚ್ಚಿದ ಡಿಮ್ಯಾಂಡ್. ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಅಂತ ಅಭ್ಯರ್ಥಿಗಳ ಮನವಿ. ರೈತರ ವೋಟ್ ಸೆಳೆಯೋಕೆ ಎಚ್ಡಿಕೆ ಬಳಸಿಕೊಳ್ಳೋಕೆ ತಂತ್ರ. ಬೆಳಗಾವಿ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಇವತ್ತು ಡಿಸಿಎಂ ಎಂಟ್ರಿ. ಆಪ್ತ ಸಚಿವರ ಪುತ್ರನ ಗೆಲುವಿಗೆ ಪಣ. ಶೆಟ್ಟರ್ಗೆ ಪಾಠ ಕಲಿಸುವುದಕ್ಕೂ ಪ್ಲಾನ್. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋಕೆ ಡಿಕೆಶಿ ಟಾರ್ಗೆಟ್. ರಂಗೇರಿದ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಪ್ರಚಾರದ ಅಖಾಡ. ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸೋಕೆ ಸತೀಶ್ ರಣತಂತ್ರ. ಇವತ್ತು ಹಲವು ಗ್ರಾಮಗಳ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆ. ಮೊದಲ ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಜಯದ ನಿರೀಕ್ಷೆ. 14 ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವುದು ಪಕ್ಕಾ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ಗುಪ್ತಚರ ಇಲಾಖೆಯ ವರದಿಯಲ್ಲಿ ಉಲ್ಲೇಖ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಗೆ ಲೇ ಇಕ್ಬಾಲ್ ಅನ್ನಬಹುದು. ಅವನೊಬ್ಬ ಹುಚ್ಚ. ಕಾಂಗ್ರೆಸ್ ನಾಯಕರ ವಿರುದ್ಧ ಮತ್ತೆ ನಾಲಿಗೆ ಹರಿಬಿಟ್ಟ ಶಾಸಕ ಜನಾರ್ದನ ರೆಡ್ಡಿ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಕೈ ಕಮಲ ಕಾರ್ಯಕರ್ತರ ವಾಕ್ಸಮರ. ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಘಟನೆ. ಶಾಸಕ ಎಂವೈ ಪಾಟೀಲ್ ಎದುರಿಗೆ ಮಾತಿನ ಚಕಮಕಿ. ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದವರ ಬಗ್ಗೆ ಆಕ್ರೋಶ. ಬೆಂಗಳೂರು ನಿವಾಸಿಗಳ ವಿರುದ್ಧ ಕೆಂಡ ಕಾರಿದ ನಾಗರಿಕರು. ಬೀದಿ ಬೀದಿಯಲ್ಲಿ ಬ್ಯಾನರ್ ಹಾಕಿ ಶ್ರದ್ಧಾಂಜಲಿ ಅರ್ಪಣೆ. ರಾಯಚೂರು ಎನ್ಡಿಎ ಅಭ್ಯರ್ಥಿ ಪರ ನಾಯಕರಿಂದ ಭರ್ಜರಿ ಪ್ರಚಾರ. ಈವರೆಗೂ ಜೊತೆಯಾಗಿ ಕಾಣಿಸಿಕೊಳ್ಳದ ಶಿವನಗೌಡ ನಾಯಕ್, ಶಾಸಕಿ ಕರೆಮ್ಮ ನಾಯಕ್. ಯಾರಿಗೆ ವೋಟ್ ಹಾಕಬೇಕು ಎಂಬ ಗೊಂದಲದಲ್ಲಿ ದೇವದುರ್ಗದ ಮತದಾರರು. ಇನ್ನೂ ಕಗ್ಗಂಟಾಗಿ ಉಳಿದ ರಾಹುಲ್ ಪ್ರಿಯಾಂಕಾ ಕ್ಷೇತ್ರಗಳ ಆಯ್ಕೆ. ನಿನ್ನೆಯ ಸಿಇಸಿ ಸಭೆಯಲ್ಲೂ ಬಗೆಹರಿಯದ ಗೊಂದಲ. ಅಂತಿಮವಾಗಿ ನಿರ್ಧಾರ ಕೈಗೊಳ್ಳುವ ಜವಾಬ್ದಾರಿ ಎಐಸಿಸಿ ಅಧ್ಯಕ್ಷರ ಹೆಗಲಿಗೆ. ಉಗ್ರ ಕಸಬ್ನನ್ನ ಗಲ್ಲಿಗೇರಿಸಲು ವಾದ ಮಂಡಿಸಿದ್ದ ವಕೀಲನಿಗೆ ಬಿಜೆಪಿ ಮಣೆ. ಮುಂಬೈ ನಾರ್ತ್ ಸೆಂಟ್ರಲ್ನಿಂದ ಉಜ್ವಲ್ ನಿಕಂ ಕಣಕ್ಕೆ. ಹಾಲಿ ಸಂಸದೆ ಪೂನಂ ಮಹಾಜನ್ಗೆ ಬಿಜೆಪಿ ಟಿಕೆಟ್ ನಿರಾಕರಣೆ.
ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಒಬ್ಬರಂತೆ 5 ಪ್ರಧಾನಿ. ಮಹಾರಾಷ್ಟ್ರದ ಕೊಲ್ಹಾಪುರದ ರ್ಯಾಲಿಯಲ್ಲಿ ಮೋದಿ ವಾಗ್ದಾಳಿ. ಉದ್ಧವ್ ಠಾಕ್ರೆಯ ಪಕ್ಷ ನಕಲಿ ಶಿವಸೇನೆ ಅಂತ ಕಿಡಿ. ಉತ್ತರ ಪ್ರದೇಶದ ಜೌನ್ಪುರ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಎಡವಟ್ಟು. ಉತ್ತರ ಪತ್ರಿಕೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಬರೆದ ವಿದ್ಯಾರ್ಥಿಗಳು ಪಾಸ್. ಮಾಹಿತಿ ಹೊರಬರ್ತಾ ಇದ್ದ ಹಾಗೆ 4 ಪ್ರೊಫೆಸರ್ಗಳು ಅಮಾನತು. ಉತ್ತರಾಖಂಡ್ನ ನೈನಿತಾಲ್ ಪ್ರದೇಶದಲ್ಲಿ ಭೀಕರ ಕಾಡ್ಗಿಚ್ಚು. ಬೆಂಕಿ ನಂದಿಸುವ ಕಾರ್ಯಕ್ಕೆ MI-17 ಹೆಲಿಕಾಪ್ಟರ್ ನಿಯೋಜನೆ. ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿದ ಭಾರತೀಯ ವಾಯುಸೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.